ಇನ್ನು ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಈ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಮಿಶ್ರದಾಯಕವಾದ ಒಂದು ರಿಸಲ್ಟ್ ನ ನೀವು ನೋಡ್ಬೋದು. ಅಂದ್ರೆ ನಿಮ್ಮ ರಾಶಿನಲ್ಲೇ ಗುರು ಭಗವಂತ ಇರೋ ಸಂಚಾರ ಮಾಡ್ತಾ ಇರೋದ್ರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಸಮಯ ಅಂತೂ ಹೌದು. ಆದ್ರೆ ದೀಪದ ಕೆಳಗೆ ದೀಪದ ಸುತ್ತ ಕತ್ತಲು ಅನ್ನೋ ಹಾಗೆ ಗುರು ಎಲ್ಲಿ ಯಾವ ಮನೆಯಲ್ಲಿ ಇರ್ತಾನೋ, ಏನು ಜನ್ಮ ಗುರು ನರೋದುಕ್ಕಂ ಅಂತ ಹೇಳ್ತಾರಲ್ಲ, ಹಾಗೆ ಏನಾದ್ರೂ ಒಂದು ಕೊರಗು ನಿಮ್ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ನೀವು ಈಚೆ ಬರಬಹುದು. ಗ್ರಹಗಳ ಸ್ಥಿತಿಗತಿ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಿನಲ್ಲೇನೆ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದಲ್ಲ ಒಂದ್ ರೀತಿನಲ್ಲಿ ರಕ್ಷಾ ಕವಚದಂತೆ ಕೆಲಸ ಅಂತೂ ಮಾಡ್ತಾ ಇರ್ತಾರೆ. ನಿಮ್ಗೆ ಗೌರವ ಮತ್ತೆ ಆತ್ಮವಿಶ್ವಾಸನೂ ಕೂಡ ಗುರುಗ್ರಹ ನೀಡ್ತಾನೆ. ಹಾಗೆ ಶನಿಯ ಒಂದು ಸಂಚಾರ ಅಂತ ನೋಡಿದ್ರೆ, ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳಂತೂ ಖಂಡಿತವಾಗ್ಲೂ ನಿಮ್ಗೆ ಬರ್ತಾ ಇರುತ್ತೆ. ಇನ್ನ ರಾಹು ಕೇತು ಅಂತ ನೋಡಿದ್ರೆ, ರಾಹು ನಿಮ್ಮ 10ನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿನಲ್ಲಿ ಹಠಾತ್ ಬದಲಾವಣೆಗಳಾಗುವಂಥದ್ದು ಅಥವಾ ಏನಾದ್ರೂ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಆಗ್ತಾ ಇರುತ್ತೆ. ಹಾಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೂಡ ಬರ್ತಾ ಇರುತ್ತೆ. ಇನ್ನ ಬುಧ ಗ್ರಹ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ಬಂದು ಶುಭ ಸ್ಥಾನದಲ್ಲಿದ್ದು ಸಂವಹನ, ಕಲೆ ಮತ್ತು ವ್ಯಾಪಾರದಲ್ಲಿ ಲಾಭನ ತಂದುಕೊಡ್ತಾನೆ. ಇನ್ನ ಪ್ರಮುಖವಾದ ಭವಿಷ್ಯಗಳಂದ್ರೆ ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡೋದಾದ್ರೆ, ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಒತ್ತಡ ಬರುವಂತದ್ದು, ಆದ್ರೆ ನಿಮ್ಮ ಏನು ಬ್ರಿಲಿಯಂಟ್ ತನದಿಂದ ಅದನ್ನ ನಿಭಾಯಿಸುವಂತ ಶಕ್ತಿ ನಿಮ್ಗಿದೆ. ಉದ್ಯೋಗ ಬದಲಾವಣೆ ಏನಾದ್ರು ಪ್ರಯತ್ನಿಸ್ತಾ ಇದ್ರೆ ಈ ತಿಂಗಳ ಮಧ್ಯ ಭಾಗದಲ್ಲಿ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಕ್ಕತ್ತೆ. ಏನಾದ್ರು ಸರ್ಕಾರಿ ಕೆಲಸದಲ್ಲಿ ಇರೋರ್ಗೆ ವರ್ಗಾವಣೆ ಆಗುವಂತ ಒಂದು ಭಯ ಕೂಡ ಇರುತ್ತೆ, ಆದ್ರೆ ಇದು ಅಂತಿಮವಾಗಿ ನಿಮಗೆ ಲಾಭನ ತಂದ್ಕೊಡುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡೋದಾದ್ರೆ, ಆರ್ಥಿಕವಾಗಿ ಈ ತಿಂಗಳು ಸಾಧಾರಣವಾಗಿರುತ್ತೆ. ಹಣದ ಒಳಹರಿವು ಉತ್ತಮವಾಗಿದ್ರು ಕೂಡ ಅನಗತ್ಯ ಖರ್ಚುಗಳು ನಿಮ್ಗೆ ಎದುರಾಗುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಳೆಯ ಸಾಲಗಳೇನಾದ್ರೂ ಇದ್ರೆ ತೀರ್ಸೋದಕ್ಕೆ ಒಂದು ಒಳ್ಳೆ ಅವಕಾಶ ನಿಮ್ಗೆ. ಹಾಗೆ ಷೇರು ಮಾರ್ಕೆಟಿನಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಲಾಭಕ್ಕಿಂತ ನಷ್ಟ ಆಗುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ಇನ್ನು ಕುಟುಂಬ ಮತ್ತೆ ಪ್ರೀತಿ ಅಂತ ನೋಡಿದ್ರೆ, ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಸಂಗಾತಿಯ ಒಂದು ಬೆಂಬಲ ನಿಮ್ಗೆ ಸಿಗ್ತಾ ಇದೆ, ಅದೇ ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಗೆ ನಿಲ್ತಿದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನು ಸ್ವಲ್ಪ ಆತಂಕ ಪಡೋಂಗೆ ಏನಿಲ್ಲ, ಯಾಕಂದ್ರೆ ಸ್ವಲ್ಪ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಇನ್ನ ಅವಿವಾಹಿತರಿಗೆ ದೂರದ ಸಂಬಂಧದಿಂದ ಮದುವೆಯ ಒಂದು ಪ್ರಸ್ತಾಪ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ಕೂಡ ಸ್ವಲ್ಪ ಮೌನ ವಹಿಸೋದ್ರಿಂದ ಏನು ಸಮಸ್ಯೆ ದೊಡ್ಡದಾಗೋದನ್ನ ತಪ್ಪಿಸ್ಕೊಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ, ಆರೋಗ್ಯದ ಬಗ್ಗೆ ಈ ತಿಂಗಳು ಹೆಚ್ಚು ಗಮನ ಕೊಡ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದ್ರೆ ಶನಿಯ ಒಂದು ಪ್ರಭಾವದಿಂದ ಸ್ವಲ್ಪ ಕಾಲ್ನೋವು ಬರುವಂತದ್ದು ಅಥವಾ ಬೆನ್ನೋವು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಅನ್ಸಿದ್ರು ಕೂಡ ಸ್ವಲ್ಪ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಈ ಸಮಸ್ಯೆಗಳಿಂದ ನೀವು ಈಚೆ ಕಡೆಗೆ ಬರ್ಬೋದು. ಈ ತಿಂಗಳು ನೀವು ಗಮನಿಸಲೇಬೇಕಾಗಿರುವಂತ ಅಂಶಗಳು ಅಂತಂದ್ರೆ, ನಿಮ್ಗೆ ಯಾರಾದ್ರೂ ಹೊಸಬ್ರು ಸಿಗ್ತಾ ಇದ್ದಾರೆ, ಹೊಸಬ್ರು ಪರಿಚಯ ಆಗ್ತಿದ್ದಾರೆ ಅಂತಂದ್ರೆ ನಂಬಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಹತ್ರ ಮಾತಾಡ್ಬೇಕಾಗತ್ತೆ. ಅಂದ್ರೆ ನೀವು ಯಾರೋ ಹೊಸಬ್ರು ಸಿಕ್ಕಿದ್ರು ಅಂದ ತಕ್ಷಣ ಏನೇ ನಿಮ್ಮಲ್ಲಿ ಸೀಕ್ರೆಟ್ಸ್ ಇದ್ರು ನೀವೆಲ್ಲ ಶೇರ್ ಮಾಡ್ತೀರಾ ಅಂತಂದ್ರೆ ಅದೇ ನಿಮ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ನೋಡಿ, ಸಾಕಷ್ಟು ಗ್ರಹಗಳು ಅಂದ್ರೆ 4 ಗ್ರಹಗಳು ಮೊದಲೇ ಅಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ 10ನೇ ಮನೆಯಲ್ಲಿ, 5 ಗ್ರಹಗಳು ನಿಮ್ಮ 10ನೇ ಮನೆಯಲ್ಲಿ ಸ್ಥಿತವಾಗೋದ್ರಿಂದ ಸ್ವಲ್ಪ ವರ್ಕ್ ಪ್ರೆಷರ್ ತುಂಬಾನೇ ಜಾಸ್ತಿ ಇರುತ್ತೆ. ಆದ್ರೆ ಅವಕಾಶಗಳಂತೂ ಸಿಗ್ತಾ ಇದೆ, ರೆಕಗ್ನೈಸ್ ಆಗ್ತೀರಾ, ಕೆಲಸ ಜಾಸ್ತಿ, ಒತ್ತಡ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಸ್ಟ್ರೆಸ್ ಕೂಡ ನೀವು ಫೀಲ್ ಆಗ್ತೀರಾ. ಸೊ ಹಾಗಾಗಿ ಯಾರ ಹತ್ರ ಆದ್ರೂ ಏನಾದ್ರು ಮಾತಾಡ್ತಿದ್ದೀರಾ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡೋದು ಒಳ್ಳೇದು. ಯಾಕೆಂತಂದ್ರೆ ಏನೋ ಮಾತಾಡಕ್ ಹೋಗಿ ಇನ್ನೇನೋ ತೊಂದರೆಗಳು ಕೂಡ ಆಗೋದ್ ಬೇಡ. ಸೊ ಏನ್ ಪರಿಹಾರ ಮಾಡ್ಕೊಬೇಕು ನೀವು ಈ ತಿಂಗಳಲ್ಲಿ ಅಂತಂದ್ರೆ, ಈ ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಒಂದು ಒಳ್ಳೆ ಶುಭ ಫಲ ಪಡೆಯೋದಕ್ಕೋಸ್ಕರ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಬೇಕು. ಅಥವಾ ನಿಮ್ಗೆ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಫಲಗಳನ್ನ ನಿಮ್ಗೆ ಕೊಡುತ್ತೆ. ಹಾಗೆ ಗಣೇಶನ ಆರಾಧನೆ ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರತಿದಿನ ಗಣಪತಿಗೆ ನಮಸ್ಕಾರ ಹಾಕಿ ಗಣಪತಿಯ ಮಂತ್ರನ ಪಠನೆ ಮಾಡಿ, ಅಥವಾ 21 ಗರಿಕೆ ಹುಲ್ನ ಸಾಧ್ಯ ಆದ್ರೆ ನಿಮ್ಗೆ ಮಂಗಳವಾರ ದಿವಸನಾದ್ರು ತಗೊಂಡ್ ಬಂದು ಗರಿಕೆ ಹುಲ್ನ ಇಟ್ಟು ದೇವರ ಅಂದ್ರೆ ಗಣಪತಿಯ ಒಂದು ಧ್ಯಾನ ಮಾಡ್ಬೇಕಾಗತ್ತೆ. ಮತ್ತೆ ಸಾಕಷ್ಟು ನೀವು ಹಸಿರು ಬಟ್ಟೆನ ಹಾಕೊಳ್ಳೋದು, ಅಥವಾ ಮನೆಯಲ್ಲಿ ಹೆಸರು ಕಾಳಿಂದು ಸ್ಪ್ರೌಟ್ಸ್ ಮಾಡ್ಕೊಂಡು ಬುಧವಾರದ ದಿವಸ ತಿನ್ನುವಂಥದ್ದು, ಇದೆಲ್ಲ ಮಾಡ್ಬೇಕು. ಮತ್ತೆ ಪಕ್ಷಿಗಳಿಗೆ ಸ್ವಲ್ಪ ಆಹಾರನ ಹಾಕೋದು, ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಬರುವಂತ ಕೆಲವೊಂದು ದೋಷಗಳಿಂದ ನೀವು ದೂರ ಆಗಬಹುದು. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.